ಎಫ್ಐಆರ್ ಮಾಡೋದು, ಕೇಸ್ ಮಾಡೋದು, ಮತ್ತೆ ಮೊದಲ ಹಿಂದೆ ಬಂದಂತ ಆಫೀಸರ್ ಇವ್ರು ನೋಡಿದ್ರೆ ಅತಿ ಹೆಚ್ಚು ಕರಪ್ಟೆಡ್ ಆಫೀಸರ್ ಆಗಿದ್ದಾರೆ. ಯಾವ್ದೋ ಒಂದು ಕೇಸ್ ಬಂದ್ರೆ 1 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ರೊಕ್ಕ ಕೊಡ್ತಿದ್ರೆ ನಮ್ಮ ದಲಿತ ಲೀಡರ್ಗಳ ಮೇಲೆ ಆಕ್ಷನ್ ತೋರೋದು, ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ಮಾಡುವಂತ ಸ್ಥಿತಿ ಹೋಗಿದ್ದಿ. ಈ ದಲಿತ ವಿರೋಧಿ ಏನ್ ಶಿಕ್ಷೆ ಅದಾರಲ್ಲ, ಇವ್ರು 8 ದಿವಸ ಒಳಗೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಅಮಾನತ್ ಮಾಡಿದ್ರಕ್ಕ ನಾವು ಈ ಶಂಕೇಶ್ವರ ಬಂದು ಕರೆಯಕ್ಕೆ ಕೊಡೋದು ಹಿಂದೆ ಸರಿಯಾಗಿಲ್ಲ ಅಂತಂದ್ರೆ ಈ ಮುಖಾಂತರ ನೀವು ಈ ಪತ್ರಿಕೆ ಮುಖಾಂತರ ಹೇಳಿಕ್ ಬಯಸ್ತೀವಿ. ಇಸ್ಕೇರಿ ತಾಲೂಕಿನ ವಿವಿಧ ದಲಿತಪರ ಸಂಘಟನೆಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾತಿ ವೇದಿಕೆ ಇದರ ನೇತೃತ್ವದಲ್ಲಿ ಈ ಸಂಕೇಶ್ವರ ಪಟ್ಟಣದಲ್ಲಿ ಅಂಬೇಡ್ಕರ್ ಗಾರ್ಡನ್ ಪೊಲೀಸ್ ಸ್ಟೇಷನ್ವರೆಗೆ ಒಂದು ಬೃಹತ್ವಾದ ಪ್ರತಿಭಟನೆ ಮೆರವಣಿಗೆ ಕಾರಣ ಅಷ್ಟೇ, ಇಸ್ಕೇರಿ ಪೊಲೀಸ್ ಸ್ಟೇಷನ್ PI CK ಸಂಕೇಶ್ವರ ಇವರು ಕಳೆದ 1-2 ವರ್ಷಗಳಿಂದ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಯಾವುದೇ ದಲಿತ ಮುಖಂಡರು ಸ್ಟೇಷನ್ಗೆ ಹೋದರೆ ಅವ್ರಿಗೆ ಗೌರವ ಇಲ್ಲ, ಕೂಡರಂತ ಒಂದು ಸೌಜನ್ಯ ಇಲ್ಲ. ದಲಿತ ನಾಯಕರಿಗೆ ಒಂದು ಅವಮಾನಿಸುವ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸಂಕೇಶ್ವರ CPI ಔಜಿ ಸರ್ ಅವರು ಈ ಕೂಡಲೇ ಸಂಕೇಶ್ವರ ಸ್ಟೇಷನ್ ವರ್ಗಾವಣೆ ಆಗಬೇಕು, ಇಲ್ಲಾಂದ್ರೆ ಅಮಾನತುಗೊಳಿಸಬೇಕಂತ ಈ ಒಂದು ಇದನ್ನ ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಔಜಿ ಹಟೋ
ಜ್ಯೋತಿ ಬಸವೇಶ್ವರರಿಗೆ, ಬಸವಣ್ಣವರಿಗೆ, ಸಿಪಿಐಗೆ, ದಲಿತ ವಿರೋಧ ಔಜಿಗೆ, ದಲಿತ ವಿರೋಧ ಔಜಿಗೆ. ನಾವಿಲ್ಲಿ ಕೂತ ಸೈಡ್ ಕುಂತಾರೆ ನಮ್ಗೆ ಯಾವುದೇ ರೀತಿಯ ಅಡಚಣೆ ಮಾಡೋದು ಸರ್. ಅಲ್ರಿ ಸಾಹೇಬ್ರು ಬಾ ಅಂದ್ರೆ ನಾವಿಲ್ಲಿ ಆಟೋದಾಗ ಯಾವುದೇ ರೀತಿಯ ಅಡಚಣೆ ಮಾಡೋದು ಸರ್. ಇಲ್ಲಿ ಯಾವುದೇ ರೀತಿಯಿಂದ ನಾವು ಅಡಚಣೆ ಮಾಡೋದು ಸರ್. ನಾವು ಮಾಡ್ಕೊಡಿ ಸರ್. ನ್ಯಾಯವಾದಿಗಳ ಸಂಘ ನಮಗೆ ಬೆಂಬಲ ಸೂಚಿಸಿ ದಯವಿಟ್ಟು ನ್ಯಾಯವಾದಿಗಳ ಸಂಘ ನಮಗೆ ಬೆಂಬಲ ಸೂಚಿಸಿ ನ್ಯಾಯವಾದಿಗಳು ಬರ್ತಾ ಇದಾರೆ. ಅದಕ್ಕೆ ಅವ್ರು ಬರುವವರೆಗೆ ಒಂದು 5 ಮಣ್ಣ ನಾವೆಲ್ಲ ಇಲ್ಲೇರೇನು ದಯವಿಟ್ಟು ಎಲ್ಲರೂ ಶಾಂತದಿಂದ ಇರಬೇಕಾಗಿ ವಿನಂತಿ. ಹೆಂಗ್ ಸರ್
ಲಂಚಕೋರ ಔಜಿಗೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಇಲ್ಲಿಗೆ ಮತ್ತು 40 ವರ್ಷ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ बोलो भारत माता की ನಡೀತಾ ಇರುವುದೇ ಔಜಿಗೆ ನಡೀತಾ ಇರುವುದೇ ಔಜಿಗೆ ಏ ಮುಖ ಸೂತ್ರ ಪೂರ ಬಂದ್ಕೊಂಡು ಸೊಳ್ಳೆ ಗುಂಡ್ರ ಕೊಟ್ಟು ಚಲೋ ಇಲ್ಲ ಎಲ್ಲರೂ ಹಳೆ ಹೋಗಿ ಹಳೆ ಬಂದ್ ಮಾಡೋಣ್ರಿ ಹೆಂಗ್ ಬರೋದು ನೋಡ್ರಿ ಬಂದ್ ಮಾಡ್ರಿ ಕೊಂಡ್ರಿ ನಾವು ಸೈಡ್ ಹೆಂಗ ಸೈಡ್ ಬದಲ ಹೆಂಗ ಈ ಕಡೆ ಹಾಕಿ ಜಾಗ ಇದು ನೋಡ್ರಿ ಒಂದು ಲಕ್ಷ ಲಂಚ ಮಾಡಿದ ಔಜಿಗೆ 1 ಲಕ್ಷ ಲಂಚ ಕೊಡ ಔಜಿಗೆ ಆರಾಮ್ ಕುಂತವ್ರಿ ಏ ಒಳಗೆ ಯಾರು ಎಲ್ಲರೂ ಕೋರಿಲ್ಲ ಮಾತಾಡ್ಬೇಡ್ರಿ ಯಾರು ದಲಿತರ ಮೇಲೆ ಕೇಸ್ ಮಾಡೋದು ಮತ್ತೆ ಯಾರೇ ದಲಿತರು ಬಂದ್ರು ಅಂದ್ರೆ ಅವ್ರ ಕಡೆ ಸರ್ 1 ಲಕ್ಷ ರೂಪಾಯಿ ಲಂಚ ತಗೋರು ಸರ್ ಔಜಿ ಅವ್ರ ಸಿಪಿಐ ಔಜಿ ಅದಾರಲ್ರಿ ಲಂಚ್ ರೀ ಮತ್ತೆ ದಲಿತರಿಗೆ ಯಾವುದೇ ಆದಂತ ನ್ಯಾಯ ಕೊಡ್ತದೆ ದಲಿತರ ಮೇಲೆ ಕೇಸ್ ಆದ ಅಂದ್ರೆ ಅವ್ರು ಬಿಟ್ಬಿಡೋದ್ರಿ ಅಂದ್ರೆ ದಲಿತರು ಯಾರ ಮೇಲೆ ಕೇಸ್ ಮಾಡೋ ಅವ್ರನ್ನ ಎಫ್ ಐ ಆರ್ ಮಾಡಿ ಕರ್ಸಲ್ಲ ಅವ್ರೆಲ್ಲ ತಂದ ಕೇಸ್ ಸ್ಟೇಷನ್ ಕುಂದಿ ಚಾ ತಿತ್ತಿ ಕೊಡ್ತಾರೆ ಮತ್ತೆ ಹೊರಗಿನವ್ರು ಯಾರು ನಮ್ಮ ಮೇಲೆ ದಲಿತರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಂದ್ರೆ ರೀ ನಮ್ಮನ್ನ ಇಮಿಡಿಯೇಟ್ ತೊಗೊಂಬಂದವ್ರು ಬಂದ್ಬಿಡೋರಿ ಅಂದ್ರೆ ಬೇರೆಯವ್ರು ಒಂದ್ ನ್ಯಾಯ ನಮಗೊಂದ್ ನ್ಯಾಯ ಮಾಡ್ತಾರ ಮತ್ತೆ ಇಲ್ಲಿ ಏನಾಗ್ಬಿಟ್ಟಿದೆ ಸರ್ ಇದು ಮುಂದುವರಿದ ಸರ್ಕಾರ ಆಗ್ಬಿಟ್ಟಿದೆ ಸರ್ ಬರೀ ದುಡ್ಡು ಸರ್ ದಲಿತರು ಬಂದ್ರೆ ಇದನ್ನ ಮಾಡಲ್ಲ ಸರ್ ಒಂದು ಮೀಟಿಂಗ್ ಕರೆಯಲ್ಲ ಒಂದು ದಲಿತ ಕೇರಿಗೆ ಇದನ್ನ ವಿಸಿಟ್ ಕೊಡಲ್ಲ ಸರ್ ದಲಿತರಲ್ಲಿ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಸರ್ ಇವ್ರಿಗೆ ನಮ್ ಬೇಡಿಕೆ ಸರ್ ಏನಿದೆ ಅಂದ್ರೆ ಸರ್ ಈಗ ನೋಡ್ರಿ ದಲಿತ ಸಂಘರ್ಷ ಸಮಿತಿಗಳಿವೆ ಬಿಆರ್ ಅಂಬೇಡ್ಕರ್ ಜನತಾ ಯಾವತ್ತೂ ಸಹ ನಾವು ಪೊಲೀಸ್ ಸರ್ಕಾರ ಬಂಧುತ್ವ ರೀತಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳ ಜೊತೆಗೆ ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ಗೌರವ ಇದೆ. ಯಾವ ಠಾಣೆ ಹೋದ್ರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಕರೆದು ಗೌರವ ಕೊಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ನಮಗೇನು ಸಂಚಿಕೆ ಹೋದ್ರೆ ನಮ್ಮ ವ್ಯವಹಾರದಿಂದ ಅವ್ರು ಸಾವಿರ ಅಂದ್ರೆ ಅವರು ಅದೇ ದಿನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬಂದ್ರೆ ಆರೋಪಿಗಳು ನೀಡಲಿಕ್ಕೆ ನೇಮಕ ಎನಿಸಲು ಯಾರು ಇದೇ ಸಿಪಿಐ ಸುಮಾರು 15 ದಿನ ಅವರ ಆರೋಪಿಗಳನ್ನು ಬಂಧನ ಮಾಡಲಿಲ್ಲ. ನಾವು ಯಾವಾಗ ಪೊಲೀಸ್ ಸ್ಟೇಷನ್ ಎಚ್ಚರಿಕೆ ಹಾಕಿದ್ವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಮುಂಬೈಗೆ ಹೋಗಿ ಕಳ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಲೀಸ್ ಶಾಕ್ ಪೊಲೀಸ್ ಮತ್ತೆ ಕಳಿಸ್ತಾರೆ. ಆದರೆ ದಲಿತರಿಗೆ ಗೌರವ ಕೊಡಲಿಲ್ಲ. ಕೆಳಗೆ ಒಂದು 15 ನಿಮಿಷ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿಯೆಲ್ಲ ದಲಿತ ಮುಖಂಡರು ಇವ್ರು ಸಿಪಿಐಗೆ ಭೇಟಿಯಾಗಿ ಬಂದಿದ್ದು. ಆದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ದಯವಿಟ್ಟು ಹೌದು ಸರ್ ಈ ಕೆಲಸ ನೀವು ಮಾಡಬೇಡಿ. ಯಾಕಂದ್ರೆ ನೀವೇನು ಕಾನೂನನ್ನು ಪಾಲಿಸ್ತಾ ಇದ್ದೀರಿ, ಕಾನೂನನ್ನು ಗೌರವಿಸ್ತಾ ಇದ್ದೀರಿ, ಕಾನೂನನ್ನು ಜಾರಿ ತರ್ತಾ ಇದ್ರಿ. ಆ ಕಾನೂನು ಬರದವ್ರು ಯಾರು ತಮಗೆ ಅರಿವು. ಕಾನೂನು ಬರದವ್ರು ಯಾರು? ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ರಕ್ತ ಸಂಬಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಮಾಜದ ರಕ್ತ ಸಂಬಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾನೂನನ್ನು ಬರೆದಿದ್ದಾರೆ. ಆ ಕಾನೂನಿಗೆ ನಾವು ಗೌರವ ಕೊಡ್ತೀವಿ. ನಾವು ಕಾನೂನನ್ನು ಗೌರವಿಸ್ತೀವಿ. ನಾವು ಯಾವಾಗಲೂ ಶಾಂತ ಪ್ರಿಯರು, ಶಾಂತ ರೀತಿಯಿಂದ ಹೋರಾಟ ಮಾಡ್ತೀವಿ. ಆದರೆ ನೀವು ಯಾವಾಗ ದಲಿತರ ಮೇಲೆ ಅನ್ಯಾಯ ಮಾಡಕ್ಕೆ ನೋಡಿದ್ರಿ, ದಲಿತರ ಮೇಲೆ ಯಾವಾಗ ದರ್ಜನೆ ಮಾಡಕ್ಕೆ ನೋಡ್ರಿ, ನಮ್ಮ ಸಹ ನೀವು ನಿಲ್ಲಿಲ್ಲ. ನಾವು ತಾಳ್ಮೆಯಿಂದ ನೋಡ್ತಾ ಬಂದಿದ್ದೀವಿ. ಒಂದು ವರ್ಷ ಆಯ್ತು. ದಲಿತ ಇರುವುದೇ ಲಂಚಕೋರ ಸಿಪಿಐಗೆ 1 ಲಕ್ಷ ಸಿಪಿಐಗೆ ದಲಿತ ಇರುವುದು ನಾಯಿಗೆ ಸಿಪಿಐಗೆ ದಿಲೀಪಣ್ಣವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ನಾಲ್ಕು ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಎಲ್ಲ ಮುಖಂಡರುಗಳಿಗೆ ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಇಷ್ಟೇ ಅಪ್ಪ ಅಂದ್ರೆ ಸಂಕೇಶ್ವರ
ಠಾಣೆ ವ್ಯಾಪ್ತಿ ಬರುವಂತಹ ಎಲ್ಲ ಹಳ್ಳಿಯ ಮುಖಂಡರು ಕೇವಲ ದಲಿತ ಸಮುದಾಯವಲ್ಲದೆ ಕೇವಲ ದಲಿತ ಸಮುದಾಯ ಮಾತ್ರವಲ್ಲದೆ ಠಾಣೆಗೆ ಬರುವಂತಹ ಯಾವುದೇ ಸಮುದಾಯದ ವ್ಯಕ್ತಿಗೂ ಕೂಡ ಆದ್ರೂ 1 ಲಕ್ಷ ರೂಪಾಯಿ ಫಿಕ್ಸ್ ಆಗಿಬಿಟ್ಟಿದೆ. ನಮ್ಮ ರಾಜಿ ಮಾಡ್ಕೊಂಡ್ರು ಬಿ 1 ಲಕ್ಷ ರೂಪಾಯಿ ಕೊಡ್ಬೇಕು. ಮುಗಿಸ್ಕೊಂಡು 50,000 ತಗೊಂಡ್ರು ಬಿ ಇವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಯಾಕಪ್ಪ ಇದ ಮತ್ ಕೇಳ್ರ ಏನ್ ಹೇಳ್ತಾರಪ್ಪ ಅಂದ್ರೆ ನನ್ನ ಮೇಲೆ ಬಹಳ ದೊಡ್ಡ ರಾಜಕಾರಣಿಗಳ ಕೈ ಐತಿ, ಅವ್ರು ಯಾರು ನನಗ ಏನ್ ಮಾಡಕ್ಕಾಗೋದಿಲ್ಲ, ನೀವೇನು ಮಾಡಕ್ಕಾಗೋದಿಲ್ಲ, ಎಂತ ಬೇಕಂತ ಎಷ್ಟು ಬೇಕಾದ್ರೆ ಸ್ಟ್ರೈಕ್ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ. ಕಳೆದ 5-6 ಸಲ ನಾವು ಅವರನ್ನ ನಮ್ಮ ಹಿರಿಯರು ಬಂದಂತಹ ಸಂಬಂಧದಲ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸಾರಿ ಅಂತ ಕೇಳಿ ಬಹಿರಂಗವಾಗಿ ಪೊಲೀಸ್ ಸ್ಟೇಷನ್ ಎದುರಿಗೆ ಸಾರಿ ಅಂತ ಕೇಳಿ ಅವರು ತಮ್ಮ ಪ್ರತಿಭಟನೆ ಮಾಡುವ ಯಾವ್ದೋ ಒಂದು ನೆಲ ಮಾಡ್ಕೊಂಡ್ರಿ ನಮ್ಮ ಯಾರು ಒಬ್ಬರು ನಾವಿಲ್ಲೇ ಕೊಂಡಾಡ್ತಾರ. ಇವತ್ತು ಅವ್ರು ಸಸ್ಪೆಂಡ್ ಆಗ್ಬೇಕು ಅಂತ ಇಲ್ಲ ಬೇರೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಇಲ್ಲಿಂದ ನಾವು ಯಾವ್ದೋ ಪರಿಸ್ಥಿತಿ ಇಷ್ಟೆಲ್ಲ ಮಂದಿ ನಾವು ಇಲ್ಲಿಂದ ಎದ್ದು ಹೋಗೋದು ಸರ್. ಬಿಸಿಲಾಕ್ ಮನುಷ್ಯರ ಇಲ್ಲೇ ಬಿಸಿಲಾಕ್ ಕುಂತಾರೆ, ನಾ ಯಾರು ಸತ್ರು ಇಲ್ಲೇ ಸಾಯ್ತಾರೆ. ಇಲ್ಲಿಂದ ನಾವು ಒಟ್ಟ ಯಾರು ತಗೊಳ್ಳೋದಿಲ್ಲ ಸರ್. ದಲಿತರ ಮೇಲೆ ಮಾಡಿದ್ದಾರೆ, 14 ವರ್ಷ ಹುಡುಗರ ಮೇಲೆ ಮಾಡಿದ್ದಾರೆ. ಕಾನೂನಿಗೆ ಇದು ಮಾಡಿದ್ದಾರೆ. ಯಾರು ನೀಡುವಳಿಕೆ ಗಾಡಿ ಮಾಡ್ಕೊಂಡು ಎಲ್ಲ ನಾವೇ ಹೇಳ್ತಾರೆ. ನಮ್ಮ ದಲಿತ ಇಸ್ಕೊಂಡು ಸರ್ ಸ್ಟಾಪ್ ಅನ್ನೋದು ಬಂದು ನಾ ಕೇಳಕ್ ಬಂದ ಅವ್ರಿಗೂ ನ್ಯಾಯ ಕೊಡ್ತೀವಿ ಸರ್. ಅದೇ ಪತ್ರದಲ್ಲಿ ಸ್ಟ್ರೈಕ್ ಮಾಡೋಕೆ ಸರ್ ನಾವೇ ಹೇಳ್ತಾರೆ ಪೇಷಂಟ್ ನಮ್ಮದಿದ್ದಪ್ಪ ಯಾರು ಮಾಡ್ಬಾರ್ದು ನಾವು ಸ್ಟ್ರೈಕ್ ಮಾಡಬೇಕು ಸರ್. ಯಾಕಂದ್ರೆ ನಾವು ಕಳಿಸ್ತೀವಿ ಸರ್, ನಾವು ಪೊಲೀಸರ ನಾವು ಕೊಟ್ಟು ಬಂದ ನಾವು ಯಾವ್ಯಾವ ಸ್ಟ್ರೈಕ್ ಮಾಡಿ ಕೊಟ್ಟು ಸರ್ ಇದೆಲ್ಲ ಮಾಡಿದ್ರೆ ಯಾಕೆ ದಲಿತ ಮೇಲೆ ಏನೇ ಮಾಡ್ತಾರೆ ಸರ್. ಒಂದು ತಾಸದವ್ರನ್ನ ಹೊರ ಕುಡಿಸ್ತಾರೆ ತಪ್ಪಾಯ್ತು ಕೇಳ್ತಾರೆ. ಸರ್ಕಾರವಾಗಿ ನಮ್ಗೆ ತಪ್ಪು ಅಂತ ಕೇಳಬಾರ್ದು ನಮ್ಗೆ. ಯಾಕಂದ್ರೆ ಅಧಿಕಾರಿಗಳು ತಪ್ಪು ಮಾಡೋದು ನಾವು ಗಮನಿಸ್ತಾರೆ. ಆದ್ರೆ ಇಂಥ ಅಧಿಕಾರಿಗಳು ತಪ್ಪು ಅವರು ಬಹಿರಂಗವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆ ತಪ್ಪಾಗಿದೆ ಕ್ಷಮೆ ಕೊಡಿದ್ದಾರೆ ಸರ್. ಪದೇ ಪದೇ ಕ್ಷಮೆ ಕೇಳಿದ್ರೆ ನಾವು ಎಲ್ಲ ಸಲ ನೋಡಿದ್ವಿ. ಇಟ್ಕೊಂಡವ್ರು ಹಿಂದೆ ಕಿತ್ಕೊಂಡವ್ರು ಎಸ್ಎಂ ಔಷಧಗಳು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುವುದರಿಂದ ಅವರನ್ನು ಸೇವೆಯಿಂದ ಅಮಾನತು ಅಥವಾ ವರ್ಗಾವಣೆ ಮಾಡುವಂತಿತ್ತು. ಮಾನ್ಯರೇ, ಈ ಮೂಲಕ ತಮಗೆ ಸಂಕೇಶ್ವರ್ ಠಾಣೆಯ PI ಶ್ರೀ ಎಸ್ಎಂ ಔಜಿ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ಸಂಕೇಶ್ವರ್ ಪೊಲೀಸ್ ಠಾಣೆಯ ದಲಿತ ಸಮುದಾಯದ ಯಾರೇ ವ್ಯಕ್ತಿಗಳು ಹೋದಲ್ಲಿ ಅವರಿಗೆ ಸರಿಯಾಗಿ ಸ್ಪಂದಿಸದೆ ಅವರಿಗೆ ಅವಮಾನವಾದ ರೀತಿಯಲ್ಲಿ ವರ್ತಿಸುತ್ತಿದ್ದರು ಹಾಗೂ ದಲಿತರಿಗೆ ತಮ್ಮ ದೂರುಗಳನ್ನು ದಾಖಲಿಸಲು ಅನುಮತಿ ನೀಡದೆ ವಿನಾಕಾರಣ ವಿಳಂಬ ಮಾಡುತ್ತಿದ್ದು ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡುತ್ತಿದ್ದಾರೆ. ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸೌಲಭ್ಯ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಾದ ಅವಧಿಯಿಂದ ನ್ಯಾಯ ಮರ್ಯಾದೆ ನೀಡಿ ದಲಿತರಿಗೆ ಅಗೌರವ ತೋರಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಹಾಗೂ ಅವರ ವಾಹನಗಳಿಂದ ಬಂದು ಯಾವುದೇ ಸಮಾಧಾನಗಳಿಗೆ ರಾಜಿ ಪಂಚಾಯತಿ ಮಾಡಲು ಬಂದಾಗ ಅವರ ಹತ್ತಿರ 1 ಲಕ್ಷ ರೂಪಾಯಿಗಳನ್ನು ಕೇಳುತ್ತಾರೆ. ಅದರಿಂದ ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಯಾವುದೇ ದಲಿತರ ಪ್ರಕರಣಗಳು ದಾಖಲಾದಲ್ಲಿ ಠಾಣೆಯಲ್ಲಿ ಬೇರೆ ಸಮುದಾಯದ ಅಧಿಕಾರಿ बोलो भारत माता की
बोलो भारत माता की डॉक्टर बाबा साहेब ಅಂಬೇಡ್ಕರ್ ಅವರಿಗೆ ನಮ್ಮ ಪ್ರತಿಯೊಂದು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಟಿಂಗ್ ತಗೊಂಡ ಸ್ಪಷ್ಟವಾಗಿ ಪೊಲೀಸ್ ಸರ್ಕಾರ ಹೇಳ್ತಿರ್ತಾಕಿ ಪೊಲೀಸ್ ಸ್ಟೇಷನ್ದಾರ ಯಾವುದೋ ಇವತ್ತ ಬೆಳಗಾವಿ ಜಿಲ್ಲಾ ಈ ಕಡೆ ಯಾವುದೋ ತಾಲೂಕಿನ ಪ್ರತಿ ರವಿವಾರ ಯಾವುದೋ ಪೊಲೀಸ್ ಇಲಾಖೆ ಮೀಟಿಂಗ್ ಕರೆಸ್ತಿರಲ್ಲ. ಆ ಸಲುವಾಗಿ ನಾವು ಏನು ಕೇಳಕ್ ಹೋದ್ರ ಪೊಲೀಸರು ನಮ್ಮ ಮ್ಯಾಗ ದಬ್ಬಾಣಿಕೆ ಮಾಡತ್ತಾರೋ. ಇವತ್ತು ನಮ್ಮ ದಲಿತರ ಮ್ಯಾಗ ಎಲ್ಲೂ ಹೋದ್ರೆ ನಾವು ಕೇಳಕ್ ಹೋದ್ರೆ ನಮ್ಮ ಮ್ಯಾಗ ಕೇಸ್ ಹಾಕಿ ನಮ್ಮ ಮ್ಯಾಗ ದೌರ್ಜನ್ಯ ಮಾಡತ್ತಾರೋ ಪೊಲೀಸರ ಇಲಾಖೆಯಾಗಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪೊಲೀಸರ ಮ್ಯಾಗ ಆಕ್ಷನ್ ತಗೋಬೇಕಂತ ನಾವು ವಿನಂತಿ ಮಾಡ್ತೇವೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂದ್ರೆ ಪೊಲೀಸರ ಇವತ್ತು ದಲಿತರ ಮ್ಯಾಗ ಫುಲ್ ಅನ್ಯಾಯ ಮಾಡತ್ತಾರ ಇವತ್ತು ಯಾವುದೋ ಪರಿಸ್ಥಿತಿಯಿಂದ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ಪಷ್ಟವಾಗಿ ಹೇಳ್ತಾರೆ ದಲಿತರಿಗೆ ಇವತ್ತು ಎಲ್ಲಿ ಇದ್ರೆ ಮೀಟಿಂಗ್ ಕರೆಸ್ತಾರೆ ಅವ್ರಿಗೆ ಏನು ಸಮಸ್ಯೆ ಇದ್ರೆ ಬಗ್ಗೆ ಹೇಳ್ತಾರೆ. ಬರುತ್ತಾಗ ಯಾರು ಎದ್ದು ಹೋಗ್ತಾರೆ. ಇವತ್ತು ಏನ್ ಬೇಕಾದಾಗಲಿ ನಮ್ಮ ಪೊಲೀಸರು ಸರ್ಕಾರ ಮಾಡಿದ್ರು ಯಾಕೆ ಅವರು ಹೊರಗೆ ಕುಣಿಸರು. ಮತ್ತೆ ಇವತ್ತು ಎಸ್ ಪಿ ಸಾಹೇಬ್ರಿಗೆ ಗೊತ್ತಾಗಲಿ ಪೊಲೀಸರು ಒಳಗೆ ಜಾಗ ಕೊಟ್ಟಿಲ್ಲ. ಇಲ್ಲಿ ಸಾಹೇಬ್ರ ಇವತ್ತು ಆಟ ಬೇಡ್ರಿ ನಮ್ ಜೀವ ಹೋಗ್ಲಿ ಹಾಕೊಂಡು ಹೋಗ್ಲಿ ಹಾದಿ ಕೊಡಕ್ ಹೋಗ್ಬರ್ರಿ.